ಬಿಜೆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಈ ಪತನವಾಗಿರುವಂಥದ್ದು. ಹಾಸ್ಟೆಲ್ ಮೇಲೆ ವಿಮಾನ ಪತನವಾಗಿದೆ. ವಿಮಾನ ಬೀಳ್ತಾ ಇದ್ದಂತೆ ಹೊತ್ತು ಹೊಡೆದಿದೆ ಬೃಹತ್ ಕಟ್ಟಡ. ಮೇಘಾನಿಯಲ್ಲಿದ್ದಂತಹ ಹಾಸ್ಟೆಲ್ ಇದು, ಬಿಜೆ ಮೆಡಿಕಲ್ ಹಾಸ್ಟೆಲ್ ಅಂತೆ. ಇದರ ಮೇಲೆ ವಿಮಾನ ಪತನವಾಗಿರುವಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ವಿಮಾನ ಪತನವಾದಂಥ ಪ್ರದೇಶದಲ್ಲಿ ಒಂದು ಸರ್ಕಾರಿ ಕಟ್ಟಡ ಇತ್ತು. ಆ ಸರ್ಕಾರಿ ಕಟ್ಟಡದ ಮೇಲೆ ಈ ವಿಮಾನ ಪತನವಾಗಿದೆ ಅಂತ. ಸೊ ಆ ಕಟ್ಟಡ ಯಾವುದು ಅಂತ ಹೇಳಿದ್ರೆ ಬಿಜೆ ಮೆಡಿಕಲ್ ಹಾಸ್ಟೆಲ್. ನೋಡಿ, ಈ ಹಾಸ್ಟೆಲ್ ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ರು. ನೋಡಿ, ಗಮನಿಸಬೇಕಾಗಿರೋ ವಿಚಾರ ಇದು ತುಂಬಾ. ಒಂದು ಕಡೆ ವಿಮಾನದಲ್ಲಿ ಇದ್ದಂಥ ಪ್ರಯಾಣಿಕರ ಸಂಖ್ಯೆ 242, ಜೊತೆಗೆ ಈ ಹಾಸ್ಟೆಲ್ ಮೇಲೆ ವಿಮಾನ ಪತನವಾಗಿರುವಂಥದ್ದು. ಹಾಸ್ಟೆಲ್ ಅಂತ ಹೇಳಿದ್ರೆ ಜನರು ಕೂಡ ಇರ್ತಾರೆ, ಅಲ್ಲಿನ ಸಿಬ್ಬಂದಿ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅವರ ಪರಿಸ್ಥಿತಿ ಹೇಗಿದೆ, ಅದರಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದ್ಯಾ, ಅದರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಡ್ ಬರಬೇಕಾಗಿರುವಂಥದ್ದು. ಅಂದರೆ ಸದ್ಯಕ್ಕೆ ಅತಿ ದೊಡ್ಡ ದುರಂತವೊಂದು ಸಂಭವಿಸಿರುವಂಥದ್ದು. ಒಂದು ಕಡೆ 242 ಮಂದಿ ವಿಮಾನದಲ್ಲಿ ಇದ್ದರು, ಅವರ ಪರಿಸ್ಥಿತಿ ಹೇಗಾಗಿದೆ, ಜೊತೆಗೆ ಈ ಕಟ್ಟಡದಲ್ಲಿ ಅಂದರೆ ಈ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ. ವಿದ್ಯಾರ್ಥಿಗಳು ನೋಡಿ, ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಅತಿ ದೊಡ್ಡ ಬೆಂಕಿ ಆವರಿಸ್ಕೊಳುತ್ತೆ, ಹೊಗೆ ಆವರಿಸ್ಕೊಳುತ್ತೆ, ಇಡೀ ಕಟ್ಟಡ ಹೊತ್ತಿ ಉರಿಯುತ್ತೆ. ಈ ಕಟ್ಟಡ ಹೊತ್ತಿ ಉರಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿದ್ದರು. ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ, ವಿದ್ಯಾರ್ಥಿಗಳ ಇದ್ದರೆ ಅವರನ್ನು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆಯಾ, ಗಾಯಾಳುಗಳನ್ನು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಬಟ್ ಈವರೆಗೂ ಎಷ್ಟು ಮಂದಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ? ಒಂದು ಕಡೆ 242 ಮಂದಿ, ಜೊತೆಗೆ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು, ಈ ಎಲ್ಲವನ್ನೂ ಹೆಚ್ಚು ಕಡಿಮೆ ಸೇರಿಕೊಂಡ್ರೆ 300ಕ್ಕೂ ಹೆಚ್ಚು ಮಂದಿ ಬರ್ತಾರೆ. ಬಟ್ ಎಷ್ಟು ಮಂದಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಈಗ ಅಂದರೆ ಈಗಾಗಲೇ ಆಸ್ಪತ್ರೆಯಲ್ಲಿರುವಂಥ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಬರಬೇಕಾಗಿರುವಂಥದ್ದು. ಎಷ್ಟು ಗಮನಿಸ್ತಾ ಇರ್ಬೋದು. ಒಂದು ವಿಮಾನ ಪತನವಾದಂಥ ದೃಶ್ಯ ಇದು. 1:10ಕ್ಕೆ ವಿಮಾನ ಟೇಕ್ ಆಫ್ ಆಗುತ್ತೆ, ಅದರ ನಂತರ ಕೆಲವೇ ಹೊತ್ತಲ್ಲಿ ವಿಮಾನ ಪತನವಾಗುತ್ತೆ. ಇದು ಕಡೆಯ ಕ್ಷಣಗಳು ವಿಮಾನ ಪತನವಾಗುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ದೃಶ್ಯ ನಂಬರ್ 1ಲ್ಲಿ ಯಾವ ರೀತಿಯಾಗಿ ವಿಮಾನ ಪತನವಾಯಿತು, ವಿಮಾನ ಪತನ ಆದ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು, ಜೊತೆಗೆ ಅದರ ತೀವ್ರತೆಯನ್ನು ಗಮನಿಸಿ. ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂತಹ ತೀವ್ರತೆ ಕಾಣಿಸ್ತಾ ಇದೆ. ಬೆಂಕಿ ಇದೆ, ಹೊಗೆ ಆವರಿಸ್ಕೊಳ್ಳುತ್ತೆ, ಬೃಹದಾಕಾರದಲ್ಲಿ ಹೊಗೆ ಆವರಿಸ್ಕೊಳ್ಳುತ್ತೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಇನ್ನು ದೃಶ್ಯ ನಂಬರ್ 2 ಗಮನಿಸ್ತಾ ಇದ್ದೀರಾ. ವಿಮಾನ ಪತನವಾಗ್ತಾ ಇದ್ದಂತೆ ಅಲ್ಲಿದ್ದಂಥ ಜನರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇದೆ. ಹೌದು, ವಿಮಾನ ಪತನವಾಯಿತು. ಅದು ಏನು ನಂಬಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಇಂತಹ ಅವಘಡಗಳು ಅಪರೂಪಕ್ಕೆ ನಡೆಯುವಂಥದ್ದು. ಸೊ ಅಪರೂಪಕ್ಕೆ ನಡೆದಿರುವಂಥದ್ದು, ಅಪರೂಪದಲ್ಲೇ ಅಪರೂಪ. ಕಳೆದ 15 ವರ್ಷಗಳಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ. ಸೊ ಅಲ್ಲಿಂತಹ ಜನರು ಕೂಡ ಶಾಕ್ಗೆ ಒಳಗಾಗ್ತಾರೆ. ಗಮನಿಸ್ತಾ ಇರ್ಬೋದು, ರಸ್ತೆ ಪಕ್ಕದಲ್ಲೇ ವಿಮಾನ ಪತನವಾಗಿರುವಂಥದ್ದು. ಒಂದು ಕಡೆ ಹೆದ್ದಾರಿ ಇದೆ, ಹೆದ್ದಾರಿಯಲ್ಲಿ ಜನರಿದ್ದರು. ಅಲ್ಲಿದ್ದಂಥ ಪಕ್ಕದಲ್ಲಿ ನೋಡಿ, ನಿಮಗೆ ಹಾಸ್ಟೆಲ್ ಅಂತ ಹೇಳಿದ್ರೆ, ಆ ಹಾಸ್ಟೆಲ್ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಕಾಂಪೌಂಡ್ ಇರುತ್ತೆ, ಜೊತೆಗೆ ಒಂದಿಷ್ಟು ಬೇರೆ ಬೇರೆ ನಿಮಗೆ ಹಾಸ್ಟೆಲ್ ಅಂತ ಕಾಂಪೌಂಡ್ ಇರುತ್ತೆ, ಮತ್ತು ಒಂದು ಗ್ರೌಂಡ್ ಕೂಡ ಇರುತ್ತೆ. ಆ ಹಾಸ್ಟೆಲ್ ಒಳಗಡೆ ಅಂದರೆ ಆ ಕಾಂಪೌಂಡ್ನ ಒಳಗಡೆ ಈ ವಿಮಾನ ಪತನವಾಗಿರುವಂಥದ್ದು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಜನರಿದ್ರು, ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ರು. ಆ ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ಅಂದರೆ ರಸ್ತೆಯ ಪಕ್ಕದಲ್ಲಿ ದುರಂತ ಸಂಭವಿಸಿರುವಂಥದ್ದು. ಇನ್ನು ದೃಶ್ಯ ನಂಬರ್ 3 ಗಮನಿಸಿದ್ರೆ, ಪತನವಾಯಿತು, ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದರು. ಅದಾದ ಬಳಿಕ ಬೆಂಕಿಯನ್ನು ನಂದಿಸುವಂಥ ಪ್ರಯತ್ನಗಳು ಹೇಗೆ ನಡೆಯಿತು ಅಂತ ಹೇಳಿ. ಅಂದರೆ ದೃಶ್ಯ ನಂಬರ್ 3 ಬೆಂಕಿಯನ್ನು ನಂದಿಸಲಾಗ್ತಾ ಇತ್ತು. ಒಂದಿಷ್ಟು ಬೆಂಕಿ ತಣ್ಣಗಾದ ನಂತರ, ಬೆಂಕಿಯ ತೀವ್ರತೆ ತಣ್ಣಗಾದ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಹಾಸ್ಟೆಲ್ ಸುಟ್ಟು ಭಸ್ಮವಾಗಿದೆ. ಹಾಸ್ಟೆಲ್ ರೀತಿಯೇ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಹೊತ್ತು ಹೊಡೆದಿರುವಂಥದ್ದು. ಹಾಸ್ಟೆಲ್ನಲ್ಲಿ ಎಷ್ಟು ಜನ ಇದ್ರು, ಅವರ ಪರಿಸ್ಥಿತಿ ಹೇಗಾಗಿದೆ, ಅದ್ರ ಬಗ್ಗೆ ತನಿಖೆ ನಡೆಸಬೇಕಾಗಿರುವಂಥದ್ದು. ಇದ್ರ ಜೊತೆಗೆ ವಿಮಾನ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅಲ್ಲಿದ್ದಂಥ ಮರ ಗಿಡಗಳು ಕೂಡ ಸುಟ್ಟು ಕರಕಲಾಗಿದೆ. ಆ ದೃಶ್ಯ ನಂಬರ್ 3 ಗಮನಿಸ್ತಾ ಇರ್ಬೋದು. ನೋಡಿ, ಅದಾದ ಬಳಿಕ ದೃಶ್ಯ ನಂಬರ್ 4ಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆ ಗಾಯಾಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಅಲ್ಲದೆ ಮೃತದೇಹಗಳು ಕೂಡ ಬರ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಆಸ್ಪತ್ರೆಯಲ್ಲಿ ಕೂಡ ಸಾಗರೋಪಾದಿಯಲ್ಲಿ ಈ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು. ಇನ್ನು ದೃಶ್ಯ ನಂಬರ್ 5 ಎಲ್ಲವೂ ಕೂಡ ಆಗಿದೆ, ಬೆಂಕಿಯನ್ನು ನಂದಿಸಲಾಗಿದೆ. ಬೆಂಕಿಯನ್ನು ನಂದಿಸಿದ ನಂತರ ಈ ಹಾಸ್ಟೆಲ್ ಬಳಿ ಅಂದರೆ ಘಟನಾ ಸ್ಥಳದ ಬಳಿ ಜನರು ಜಮಾಯಿಸಿದ್ದಾರೆ. ಎಲ್ಲರೂ ಕೂಡ ನೋಡ್ತಾ ಇರುವಂಥದ್ದು, ಆ ಅವಶೇಷಗಳನ್ನು ನೋಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಹೇಗಿದೆ, ವಿಮಾನದ ಅವಶೇಷಗಳು ಅಲ್ಲಿ ಇಲ್ಲಿ ಬಿದ್ದಿರುವಂಥದ್ದು, ಛಿದ್ರವಾಗಿ ಬಿದ್ದಿರುವಂಥದ್ದು, ಆ ಅವಶೇಷಗಳನ್ನು ಗಮನಿಸ್ತಾ ಇರ್ಬೋದು. ಜೊತೆಗೆ ಈಗಾಗಲೇ ಸರ್ಕಾರ ಕೂಡ ತನಿಖೆಗೆ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ವಿಮಾನ ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಒಂದಿರುತ್ತೆ ಪ್ರತಿ ವಿಮಾನದಲ್ಲಿ. ಅದು ತುಂಬ
ಅತಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ತನಿಖೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಆ ಕಡೆಯ ಕ್ಷಣಗಳು ಹೇಗಿತ್ತು, ಯಾವ ಕಾರಣಕ್ಕಾಗಿ ಆ ಅವಘಡ ಸಂಭವಿಸ್ತು, ದುರಂತ ಸಂಭವಿಸ್ತು, ಅಂದರೆ ಕಡೆಯ ಕ್ಷಣಗಳಲ್ಲಿ ಇನ್ನು ವಿಮಾನ ಪತನವಾಗ್ತಾ ಇರುತ್ತೆ ಅನ್ನುವ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯಾವಳಿಗಳು, ಸೌಂಡ್ಗಳು ಆ ಬ್ಲಾಕ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ. ಸೊ ಆ ಬ್ಲಾಕ್ ಬಾಕ್ಸ್ ಬಗ್ಗೆ ಕೂಡ ಈಗ ತನಿಖೆ ನಡೆಯುತ್ತೆ. ಅದು ಸಿಗಬೇಕಾಗತ್ತೆ. ಆ ಸಿಕ್ಕ ಬಳಿಕ ಅದ್ರ ಬಗ್ಗೆ ಅಂದರೆ ಎಕ್ಸಾಕ್ಟಾಗಿ ಏನು ನಡೀತು, ತಾಂತ್ರಿಕ ದೋಷದಿಂದಲೇ ನಡೆಯುತ್ತಾ ಅಥವಾ ಪೈಲಟ್ನ ಎಡವಟ್ಟಿನಿಂದ ಏನಾದರೂ ಈ ಘಟನೆ ನಡೀತಾ ಅಥವಾ ಏನಾದರೂ ಡಿಕ್ಕಿ ಆಗಿತ್ತಾ, ಮೊದಲೇ ಅಂದರೆ ಈ ವಿಮಾನ ಟೇಕ್ ಆಫ್ ಆಗೋದಕ್ಕೂ ಮೊದಲೇ ಏರ್ಪೋರ್ಟ್ನಲ್ಲಿ ತಾಂತ್ರಿಕ ದೋಷ ಇದ್ದರೂ ಟೇಕ್ ಆಫ್ ಮಾಡಿದ್ರಾ, ಅದ್ರ ಬಗ್ಗೆ ತನಿಖೆ ನಡೆಸಬೇಕಾಗುತ್ತೆ. ಇಲ್ಲ ಟೇಕ್ ಆಫ್ ಆದ ನಂತರ ಕಟ್ಟಡಕ್ಕೆ ಡಿಕ್ಕಿಯಾಗಿ ಈ ರೀತಿ ದುರಂತ ಸಂಭವಿಸ್ತಾ, ಇಲ್ಲ ಮರಕ್ಕೆ ಏನಾದರೂ ಡಿಕ್ಕಿಯಾಗಿ ಈ ರೀತಿ ಸಂಭವಿಸ್ತಾ, ಇಲ್ಲ ಯಾವುದಕ್ಕೂ ಡಿಕ್ಕಿ ಆಗದೆ ಏಕಾಏಕಿಯಾಗಿ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಬೆಂಕಿ ಕಾಣಿಸ್ಕೊಂಡು ಈ ರೀತಿಯಾಗಿ ಕೊಲಾಪ್ಸ್ ಆಯ್ತಾ, ಇದ್ರ ಬಗ್ಗೆ ತನಿಖೆ ನಡೆಸಬೇಕಾಗಿರುವಂಥದ್ದು. ಇದಕ್ಕಾಗಿ ಬ್ಲಾಕ್ ಬಾಕ್ಸ್ ಬೇಕೇ ಬೇಕಾಗುತ್ತೆ. ಸೊ ಅದನ್ನು ಹುಡುಕೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ನು ದೃಶ್ಯ ನಂಬರ್ 6ರಲ್ಲಿ ಗಮನಿಸ್ತಾ ಇರ್ಬೋದು, ಅಲ್ಲಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಜನರು ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ, ಜೊತೆಗೆ ಜನರು ಕೂಡ ಅಲ್ಲಿದ್ದಂಥ ತಮ್ಮ ಕೈಯಲ್ಲಾಗುವಂಥ ಸಹಾಯವನ್ನು ಮಾಡುವಂಥ ಜನರು ಕೂಡ ಇದ್ರು. ಇದ್ರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಒಂದಿಷ್ಟು ನೀರನ್ನು ತಂದು ಕೊಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ ಅತಿ ದೊಡ್ಡ ದುರಂತ, ಬೆಂಕಿಯನ್ನು ನಂದಿಸಲೇಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರು ಪ್ರಾಣವನ್ನು ಪಣಕ್ಕಿಟ್ಟು ಈ ರೀತಿಯ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿರ್ತಾರೆ. ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ರು, ನೀರನ್ನು ತಂದು ಕೊಡ್ತಾ ಇದ್ರು. ಜೊತೆಗೆ ಅಲ್ಲಿದ್ದಂಥ ಸ್ಥಳೀಯರು ಕೂಡ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಬೇಕಾದಂಥ ಸಹಾಯವನ್ನು ಮಾಡ್ತಾ ಇದ್ರು. ಕೇವಲ ಆಂಬುಲೆನ್ಸ್ಗಳನ್ನು ನೆಚ್ಕೊಂಡಿದ್ರೆ ಆಗೋದಿಲ್ಲ. ತಮ್ಮ ಕಾರ್ಗಳು, ಬೈಕ್ಗಳು, ಅಂದರೆ ಸಣ್ಣ ಪುಟ್ಟ ಗಾಯಗಳಾಗಿರೋರನ್ನ ಬೈಕ್ಗಳಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಜೊತೆಗೆ ಅಲ್ಲಿದ್ದಂಥ 4 ವೀಲರ್ಸ್ ಅಂದರೆ ಕಾರ್ಗಳಲ್ಲೂ ಕೂಡ ಒಂದಿಷ್ಟು ಮಂದಿಯನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡೋರು ಇರ್ತಾರೆ. ಇದ್ರ ಜೊತೆಗೆ ಅಲ್ಲಿದ್ದಂಥ ಗಾಯಾಳುಗಳನ್ನು ನಿಭಾಯಿಸುವಂಥದ್ದೇ ಸಂಭಾಳಿಸುವಂಥದ್ದು, ಅವರನ್ನು ಬೇರೆ ಕಡೆ ಕರೆದುಕೊಂಡು ಹೋಗುವಂಥದ್ದು, ಉಳಿದಿರುವವರನ್ನು ಬೇರೆ ಕಡೆ ಕರೆದುಕೊಂಡು ಹೋಗುವಂಥದ್ದು, ಮೃತದೇಹಗಳನ್ನು ತೆಗೆಯುವಂಥದ್ದು. ಈ ಕೆಲಸದಲ್ಲಿ ಕೇವಲ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಮಾತ್ರ ಮಾಡಲಿಕ್ಕಾಗಲ್ಲ, ಅಲ್ಲಿದ್ದ ಜನರು ಕೂಡ ಒಂದಿಷ್ಟು ಸಹಾಯನ ಮಾಡುವಂಥದ್ದು. ಗಮನಿಸ್ತಾ ಇರ್ಬೋದು. ಈ ದೃಶ್ಯಾವಳಿ ಏನು ಅಂತ ಹೇಳಿದ್ರೆ ವಿಮಾನ ಪತನವಾದ ನಂತರ ದೊಡ್ಡ ಹೊಗೆ ಆವರಿಸಿಕೊಳ್ಳುತ್ತೆ. ಅಹಮದಾಬಾದ್ನ ಮೆಘಾನಿ ಪ್ರದೇಶದಲ್ಲಿ ನಡೆಯುವಂತಹ ಘಟನೆ ಇದು. ಒಂದು ಕಡೆ ವಿಮಾನ ಪತನವಾಗುತ್ತೆ. ವಿಮಾನ ಪತನ ಆದ ನಂತರ ಇಡೀ ಮೆಘಾನಿ ಪ್ರದೇಶಕ್ಕೆ ಗೊತ್ತಾಗುತ್ತೆ ವಿಮಾನ ಪತನವಾಗಿರುವಂಥದ್ದು. ಅಲ್ಲಂತ ಜನರು ಕೂಡ ಎಲ್ಲರೂ ಕೂಡ ರೋಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಏನು ಇಷ್ಟರ ಮಟ್ಟಿಗೆ ಹೊಗೆ ಆವರಿಸಿದೆಯಲ್ಲ, ಏನಾಯಿತು ನೋಡಿ. ಇತ್ತೀಚೆಗೆ ಪಾಕಿಸ್ತಾನ ಜೊತೆಗೆ ಆಗಿದ್ದ ಯುದ್ಧದ ನಂತರ ಎಲ್ಲರೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ರು. ಗುಜರಾತಲ್ಲೂ ಕೂಡ ಮಾಕ್ ಡ್ರಿಲ್ ಕೂಡ ನಡೆದಿತ್ತು. ಇಂತಹ ಸಂದರ್ಭದಲ್ಲಿ ಅದರ ಆತಂಕದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಈ ಅವಘಡ ಕೂಡ ಸಂಭವಿಸಿರುವಂಥದ್ದು. ಈ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ಒಂದು ಹಾಸ್ಟೆಲ್ನಲ್ಲಿ, ಅಂದರೆ ಹಾಸ್ಟೆಲ್ ಇದ್ದಂಥ ಪ್ರದೇಶದಲ್ಲಿ ವಿಮಾನ ಪತನವಾಗಿರುವ ಕಾರಣಕ್ಕಾಗಿ ಜನರು ಕೂಡ ಅಲ್ಲಿ ಬಂದು ನೋಡ್ತಾ ಇದ್ರು, ಏನೆಲ್ಲ ಆಯಿತು, ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕೂಡ ಜನರು ಕೂಡ ನೋಡ್ತಾ ಇದ್ರು, ಜೊತೆಗೆ ಧಾವಿಸ್ತಾ ಇದ್ರು ಘಟನಾ ಸ್ಥಳಕ್ಕೆ. ಗಮನಿಸ್ತಾ ಇರಬಹುದು ಸದ್ಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಜೊತೆಗೆ ಹಾಸ್ಟೆಲ್ ಬಳಿ ಈ ಘಟನೆ ನಡೆದಿದೆ ಅಂತ.